ಪ್ರಿಯ ವೀಕ್ಷಕರಿಗೆಲ್ಲ ನನ್ನ ನಮಸ್ಕಾರಗಳು. ಇವತ್ತಿನ ವಿಡಿಯೋದಲ್ಲಿ ನಮ್ಮ ಮೈಸೂರಿನ ರಾಜರಾಜೇಶ್ವರಿ ದೇವಸ್ಥಾನದಲ್ಲಿ ಇದುವರೆಗೂ ನಡೆದಿರುವಂಥ ಅನೇಕ ಸತ್ಸಂಗ, ಪೂಜೆ, ಉತ್ಸವ, ಪಾರಾಯಣಗಳು ಮತ್ತು ಮಾಹಿತಿಯುಕ್ತ ಪ್ರಮುಖ ಕಾರ್ಯಕ್ರಮಗಳ ವಿಡಿಯೋಗಳ ಥಂಬ್ನೈಲ್ಗಳನ್ನು ನಾನು ಇಲ್ಲಿ ಇವತ್ತು ನಿಮ್ಮೊಂದಿಗೆ ಹಂಚಿಕೊಳ್ತಾ ಇದ್ದೀನಿ. ನಮ್ಮ ಸಂಗೀತ ಗುರುಗಳಾದ ಶ್ರೀಮತಿ ವಿಜಯಲಕ್ಷ್ಮಿ ಸುದರ್ಶನ್ರವರು ನಮಗೆಲ್ಲ ದೇವರ ಭಜನೆಗಳನ್ನು, ಲಲಿತಾ ಸಹಸ್ರನಾಮ, ವಿಷ್ಣು ಸಹಸ್ರನಾಮಗಳಲ್ಲದೆ ವಿಜಯ ಗಾನಾಮೃತ ಎಂದು ಅವರೇ ರಚಿಸಿರುವ ಸುಮಧುರ ದೇವರ ಗೀತೆಗಳನ್ನು ಹೇಳಿಕೊಡುತ್ತಿದ್ದಾರೆ. ಹಾಗೆ ದೇವಸ್ಥಾನಗಳಲ್ಲಿ ನಡೆಯುವ ಅನೇಕ ಸತ್ಸಂಗಗಳಲ್ಲಿ ನಾವೆಲ್ಲರೂ ಸೇರಿ ಸಾಮೂಹಿಕ ಪಾರಾಯಣಗಳನ್ನು ಮಾಡುವುದರ ಮೂಲಕ ನಮ್ಮ ಮನಸ್ಸು ಆಧ್ಯಾತ್ಮಿಕ ಶಕ್ತಿಯನ್ನು ಪಡೆಯಲು ಕಾರಣವಾಗಿದ್ದಾರೆ. ನಾನು ಹಾಕುವ ಅನೇಕ ವಿಡಿಯೋಗಳಲ್ಲಿ ನಮ್ಮ ಮೇಡಮ್ ಅವರ ಧ್ವನಿ ಸುರುಳಿಯನ್ನು ಹಿನ್ನೆಲೆ ಗಾಯನಕ್ಕಾಗಿ ಬಳಸಿರುವುದನ್ನು ನೀವೆಲ್ಲ ಕೇಳಿಸಿಕೊಂಡಿರುತ್ತೀರಿ. ಹಾಗೆ ಸೌಂದರ್ಯಲಹರಿ ಕ್ಷೇಮಂಕರಿ ಪೂಜೆಯ ದಿನದಂದು ದೇವಿ ಲಲಿತೆಯ ವರ್ಣನೆಯನ್ನು ನಮ್ಮ ಭಜನಾ ಮಂಡಳಿಯ ಮತ್ತೋರ್ವ ಗಾಯಕಿ ಅನ್ನಪೂರ್ಣ ನಾಗೇಂದ್ರ ಅವರ ಕಥಾರೂಪದಲ್ಲಿ ಬಹಳ ಸರಳವಾಗಿ, ಸಂಕ್ಷಿಪ್ತವಾಗಿ ನಮಗೆಲ್ಲ ತಿಳಿಸಿಕೊಟ್ಟಿರುವ ಈ ಆಡಿಯೋವನ್ನು ಇಲ್ಲಿ ನಿಮಗೂ ಆಲಿಸಲೆಂದು ಹಾಕಿದ್ದೇನೆ. ಸೊ ಫ್ರೆಂಡ್ಸ್, ವಿಡಿಯೋಗಳನ್ನೆಲ್ಲ ನೋಡಿದ ನಂತರ ನಿಮಗೂ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಚಾನಲ್ನಲ್ಲಿ ತಿಳಿಸಿ. ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ನನ್ನ ಚಾನಲ್ನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು. ಹೇ ಜಗನ್ಮಾತೆ, ಶಿವನು ಶಕ್ತಿ ಸ್ವರೂಪಿಣಿಯಾದ ನಿನ್ನೊಡನೆ ಕರೆದಾಗ ಮಾತ್ರ ಜಗತ್ತನ್ನು ಸೃಷ್ಟಿಸಲು ಸಮರ್ಥನಾಗುತ್ತಾನೆ. ಅದಿಲ್ಲವಾದರೆ ಉದಾಸೀನನಾದ ಶಿವನು ಕದಲಲಾರ. ನೀನು ಹರಿಹರ ಬ್ರಹ್ಮಾದಿಗಳಿಗೂ ಆರಾಧಗಳು. ಇಂಥ ನಿನ್ನನ್ನು ನಮಿಸಲು, ಸ್ತುತಿಸಲು ಅನೇಕ ಜನ್ಮಗಳ ಪುಣ್ಯ ಬೇಕು. ಆದರೂ ನಾವು ನಮ್ಮ ಶಕ್ತ್ಯಾನುಸಾರ ನಿನ್ನನ್ನು ಆರಾಧಿಸಲು ಪ್ರಯತ್ನಿಸುತ್ತೇವೆ. ನಿನಗಿದೋ ನಮ್ಮ ನಮನ. ದೂರದಲ್ಲಿರುವ ಈ ಭಕ್ತರನ್ನು ನೋಡು, ಇದರಿಂದ ನಾವು ಧನ್ಯರಾಗುತ್ತೇವೆ. ನಿನಗೆ ಯಾವ ಹಾನಿಯೂ ಇಲ್ಲ. ಏಕೆಂದರೆ ಚಂದ್ರನು ಮನೆಯ ಮೇಲೂ ಕಾಡಿನ ಮೇಲೂ ಸಮನಾಗಿಯೇ ಕಿರಣಗಳನ್ನು ನೀಡುವುದಲ್ಲ. ಇಂತಹ ನಿನ್ನ ಕೃಪಾ ಕಟಾಕ್ಷಕ್ಕಾಗಿ ನಿನಗಿರೋ ನೀರಾಜನ.
ಶಾಂತ